ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ಕಣ್ ತುಂಬಿ ಬರುತ್ತಮ್ಮ. ಎಲ್ಲ ಹಬ್ಬನೂ ಒಂದೇ ಸಲ ಬಂದಿದೆ ಮನೆಗೆ. ಹೊರಡೋಣವಾ ದೇವಾಂಶ್? ಹಾ ಹೊರಡೋಣ ಅಮ್ಮ. ಹಾ ವೈದೇಹಿ, ದುಡ್ಡೆಲ್ಲಿದೆ? ರೂಮಲ್ಲಿದೆ ಬಾವಾ, ತಗೊಂಡ್ ಬರ್ತೀನಿ. ಬೇಡ ಬೇಡ ಬೇಡ, ಇಲ್ಲೇರು, ನಾನು ತಗೊಂಡ್ ಬರ್ತೀನಿ. ಕ್ಷಮ್ಸು ಬಾವಾ, ಅಲ್ಲಿ ದುಡ್ಡಿರಲ್ಲ. ನಿನಗೆ ಗೊತ್ತಿಲ್ಲದೆ ಒಂದು ಚಿಕ್ಕ ನಾಟಕ ಆಡಿದ್ದೀನಿ. ಪಾಪ ಅಲ್ಲಿ ದುಡ್ಡಿರಲ್ಲ, ಖಾಲಿ ಬ್ಯಾಗ್ ಇರುತ್ತೆ ಅಂತ ಊಹೇನು ಮಾಡಿರಲ್ಲ ಅವರು. ನೀನು ಊರಿಗೆ ಹೋದ್ರೆ ನನಗೆ ಬಂದಿರೋ ಕನಸು ನಿಜ ಆಗುತ್ತೆ ಅಂತ ನನಗೆ ಮಗು ಹೇಳ್ತು ಬಾವಾ. ಅದಕ್ಕೆ ನಿನ್ನ ಹೋಗದೆ ತಡೆಯೋದಕ್ಕೆ ಇದನ್ನ ಬಿಟ್ರೆ ಬೇರೆ ದಾರಿ ಸಿಗ್ಲಿಲ್ಲ ನನಗೆ. ವೈದೇಹಿ ವೈದೇಹಿ, ಏನಾಯ್ತು ಬಾವಾ? ಇದರಲ್ಲಿ ದುಡ್ಡಿಲ್ವಲ್ಲ ವೈದೇಹಿ? ದುಡ್ಡಿಲ್ವಲ್ಲ? ದುಡ್ಡಿಲ್ಲ ಅಂತಂದ್ರೇನು? ಸರಿಯಾಗಿ ನೋಡಿದ್ಯಾ? ನೋಡ್ದೆ ಇಂದು, ಬ್ಯಾಗಲ್ಲಿ ದುಡ್ಡಿಟ್ಟಿದ್ವಿ, ಬ್ಯಾಗ್ ಮಾತ್ರ ಇದೆ, ದುಡ್ಡಿಲ್ಲ. ಹಾಗಾದ್ರೆ ಏನಾಯ್ತು? ವೈದೇಹಿ, ದೇವಾಂಶ್ ಹೇಳಿದ ಜಾಗದಲ್ಲೇ ಇಟ್ಟಿದ್ದೆ ತಾನೆ? ಅಲ್ಲೇ ಇಟ್ಟಿದ್ದೆ ಅತ್ತೆ. ನಾನು ಬಾವಾ ಇಬ್ರು ಸೇರೇ ಇಟ್ಟಿದ್ವಿ. ರಾತ್ರಿ ಇಟ್ಟಿದ್ದ ದುಡ್ಡು ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ರಾತ್ರಿ ಯಾರೋ ತಗೊಂಡಿರ್ಬೇಕು. ಯಾರು ತಗೊಂಡಿರ್ಬಹುದು? ಮನೇಲಿ ದುಡ್ಡಿದೆ ಅಂತ ರಾತ್ರಿ ವೈದೇಹಿ ಎಲ್ಲ ಬಾಗ್ಲಿಗೂ ಬೀಗ ಹಾಕಿದ್ಲು. ಆದ್ರಿಂದ ಹೊರಗಡೆಯವ್ರಿಗೆ ಯಾರಿಗೂ ಬರೋ ಅವಕಾಶ ಇಲ್ಲ. ಈ ಕೆಲಸ ಮನೆ ಕಳ್ರದೇ ಆಗಿರುತ್ತೆ. ನಮ್ಮನ್ ಯಾಕೆ ನೋಡ್ತಿದ್ಯಾ ದೇವಾಂಶ್? ಅಂದ್ರೆ ನಾವು ತಗೊಂಡಿದೀವಿ ಅಂತನಾ? ಇಂಥ ದೊಡ್ಡ ಕೆಲಸ ನೀನು ನಿನ್ ಮಗ ಅಲ್ದೆ ಇನ್ಯಾರೂ ಮಾಡೋದಿಲ್ಲ ಸುವರ್ಣ. ಏಯ್, ನೀನೇ ತಗೊಂಡ್ಯಾ? ದುಡ್ಡನ್ನ ನಿಮ್ಮ ಹೆಂಡತಿ ಕೈಲಿ ಕೊಟ್ಟು ನಮ್ಮನ್ನು ಕೇಳಿದ್ರೆ ಹೇಗೆ ದೇವಾಂಶ್? ನಿನ್ನ ಹೆಂಡತಿನೇ ಕೇಳು. ನನಗೆ ಗೊತ್ತಿಲ್ಲ ಬಾವಾ, ನನಗೆ ಹೇಗೆ ಗೊತ್ತಾಗುತ್ತೆ? ಆದ್ರೆ ನನ್ನ ಫೋನ್ ಗೊತ್ತಿರತ್ತೆ ಬಾವಾ. ನಾವು ನಿದ್ದೆ ಮಾಡ್ತೀವಿ ಅಲ್ವಾ, ದುಡ್ಡು ಯಾರಾದ್ರೂ ತಗೊಂಡು ಹೋಗ್ತಾರೇನೋ ಅಂತ ನನ್ನ ಫೋನ್ನ ಕಾವಲಾಗಿ ಇಟ್ಟಿದ್ದೆ. ಪೂರ್ತಿ ರೆಕಾರ್ಡ್ ಮಾಡಿದ್ದೀನಿ. ಇವಾಗ ನೋಡಿದ್ರೆ ದುಡ್ಡನ್ನ ಯಾರು ತಗೊಂಡ್ರೋ ಗೊತ್ತಾಗ್ಬಿಡತ್ತೆ. ನೋಡೋಣ ಇರು ಬಾವಾ, ನನ್ನ ಫೋನ್ ಕೊಡು ಇಲ್ಲಿ. ಏನು ಫೋನಲ್ಲಿ ರೆಕಾರ್ಡ್ ಮಾಡಿದ್ದಾಳ? ನಾವು ಸಿಕ್ಕಾಕೊಂಡ್ಬಿಟ್ವಿ. ಭಯ ಪಡ್ಬೇಡ ವಾಲಿ, ಸಿಕ್ಕಾಕೊಂಡ್ರು ಏನಾದ್ರೂ ಸರಿ ಗಟ್ಟಿಯಾಗಿ ಮಾತಾಡು. ಏಯ್, ನನಗೆ ಗೊತ್ತು ಕಣೋ ನಿನ್ ಕೆಲ್ಸನೇ ಅಂತ. ಹೇಳು, ಎಲ್ಲಿಟ್ಟಿದೆ ದುಡ್ಡು? ಬಿಡು ನನ್ ಮಗನ್ ಬಿಡು. ಹೇಳೋ, ದುಡ್ಡು ಯಾಕೆ ತಗೊಂಡೆ? ನೀವು ನಿಜವಾಗ್ಲೂ ಮನುಷ್ಯನಾ? ಅನ್ನದಾನಕ್ಕೋಸ್ಕರ ಇಟ್ಟಿದ್ದ ದುಡ್ಡನ್ನ ಕಳ್ತನ ಮಾಡ್ತೀರಾ? ರಾತ್ರಿ ವಾಲಿ ಮತ್ತೆ ಅವರಮ್ಮ ಮಾಡಿದ ಪ್ಲಾನ್ ಇದೇನಾ? ಆದ್ರೆ ವೈದೇಹಿ ಇವ್ರನ್ನ ಸರಿಯಾಗಿ ಲಾಕ್ ಮಾಡಿದ್ಲು. ಹೇಳೋ ಹೇಳು. ಹೇಳಲ್ಲ, ಏನ್ ಮಾಡ್ತೀಯಾ? ಏನ್ ಮಾಡ್ತೀವ? ಸಾಕ್ಬಿಡ್ತೀವಿ ಕಣ ನಿನ್ನ. ಹೇಳಿ, ಹೇಳು ಹೇಳು ಹೇಳು. ಲಕ್ಕಿ, ಹೇಳೋ ಹೇಳೋ ಹೇಳಲಿ, ಹೇಳೋ ಹೇಳೋ ಹೇಳೋ. ಹೇಳ್ತೀನಿ, ತಗೊಂಬರ್ತೀರಾ? ಹೇಳಿ, ತಗೊಂಬರ್ತೀರಾ? ಹೇಳಿ. ಸಾಲ ಮಾಡಿದವ್ರಿಗೆಲ್ಲ ಕೊಟ್ಬಿಟ್ಟೆ, ಮಿಕ್ಕಿದ್ನ ಕುದುರೆ ಮೇಲೆ ಕಟ್ಟಿ ಸೋತ್ ಹೋದೆ.
ಕೇಳಿದ್ರೆ ಹೇಗಿದ್ರು ಕೊಡಲ್ವಲ್ಲ, ಅದಕ್ಕೆ ಸಿಕ್ಕಿದ ದುಡ್ಡಲ್ಲಿ ನನ್ನ ಆಸೆ ತೀರಿಸ್ಕೊಂಡೆ. ಕಳ್ತನ ಮಾಡೋದಲ್ದೆ ಇದನ್ನ ನಾನು ತಗೊಂಡಿದ್ದೀನಿ ಅಂತ ನಾಚಿಕೆ ಇಲ್ದೆ ಹೇಗೆ ಹೇಳ್ತಾನೆ ನೋಡು. ಇವನು ಏನ್ ಶಿಕ್ಷೆ ಕೊಟ್ರು ಪಾಪ ಬರಲ್ಲ. ನಿಲ್ಸಿ ಅತ್ತೆ. ಏನ್ ಮಾಡಿದ್ರು ಪಾಪ ಇಲ್ಲ ಅಂದ್ರೆ ನನ್ ಮಗನ ಸಾಯಿಸ್ಬಿಡ್ತೀರಾ? ಅಂತ ತಪ್ಪು ಅವನೇನ್ ಮಾಡಿದಾನೆ? ತಪ್ಪು ಏನ್ ಮಾಡಿದಾನೆ ಅಂತ ಕೇಳ್ತಾ ಇದ್ಯಾ? ಆ ದುಡ್ಡುಗೋಸ್ಕರ 100 ಜನ ರೈತರು ಅಲ್ಲಿ ಕಾಯ್ತಾ ಇರ್ತಾರೆ. ಆ ದುಡ್ಡನ್ನ ಕಳ್ತನ ಮಾಡಿ ಉಡಾಯಿಸಿದಾನೆ. ಅಕ್ಕ, ಕದ್ದಿದ್ದಾನೆ ಅಂತ ಸುಮ್ನೆ ಹೇಳ್ಬೇಡಿ. ಈ ಆಸ್ತಿಯಲ್ಲಿ ಅವನ್ಗೂ ಕೂಡ ಪಾಲಿದೆ. ಕನಿಷ್ಠ 500 ಕೋಟಿ ಮೇಲೆ ಪಾಲ್ ಬರತ್ತೆ ಅವನಿಗೆ. ಅದ್ರಲ್ಲಿ 5 ಕೋಟಿ ತಗೊಂಡಿದ್ದಾನೆ ಅನ್ಕೊಳ್ಳಿ. ಬೇಕಾದ್ರೆ ನಮ್ ಪಾಲಲ್ಲಿ ಅದನ್ನ ತಗೊಳ್ಳಿ. ಅದ್ ಬಿಟ್ಟು ನನ್ನ ಮಗನ್ನ ಕಳ್ಳ ಅಂತ ಹೇಳ್ಬೇಡಿ. ನಾವಿರೋ ಪರಿಸ್ಥಿತಿ ಅಂತದ್ದು, ನೀವು ಮಾತಾಡ್ತಾರೋ ಮಾತೆಂತದ್ದು ಚಿಕ್ಕಮ್ಮ. ಪಾಲಿನ ಬಗ್ಗೆ ಪಾಲ್ ಮಾಡ್ಬೇಕಾದ್ರೆ ಮಾತಾಡ್ಬೇಕು. ಅದು ಬೇರೆಯವ್ರು ಕೊಡೋಕೆ ಅಂತ ಇಟ್ಟಿರೋ ದುಡ್ಡಂತ ಗೊತ್ತಿದ್ರು ಅದನ್ನ ತಗೊಂಡಿದ್ದೀರಾ ಅಂದ್ರೆ ನೀವು ಬೇಕಂತಾನೆ ಮಾಡಿದ್ದೀರಾ. ಆ ದುಡ್ಡು ಎಲ್ಲಿಟ್ಟಿದ್ದೀರಾ ಅಂತ ಹೇಳ್ಬಿಡಿ. ಕುದುರೆ ಮೇಲೆ ಕಟ್ಟಿದ್ದೆ ಸಾಲ ತೀರಿಸಿದೆ ಅಂತ ಹೇಳಿದ್ರು, ಮತ್ತೆ ಎಲ್ಲಿ ಅಂತ ಕೇಳ್ತಾ ಇದೆಯಲ್ಲ ದೇವಾಂಶ್. ಇಲ್ಲ ಬಾವಾ, ಸುಳ್ಳು ಹೇಳ್ತಾ ಇದ್ದಾರೆ. ನೀನು ಊರಿಗೆ ಹೋಗಿ ರೈತರಿಗೆ ಸಹಾಯ ಮಾಡಿ ಒಳ್ಳೆ ಹೆಸರು ತಗೊಳ್ಳೋದು ಇಷ್ಟ ಇಲ್ಲದೆ ಇವರೆಲ್ಲೋ ಬಚ್ಚಿಟ್ಟಿದ್ದಾರೆ. ನೀನು ಊರಿಗೆ ಹೋಗೋದನ್ನ ತಡೆಯೋದಕ್ಕೆ ಇವ್ರು ಮಾಡ್ತಾ ಇರೋ ನಾಟಕ ಇದು. ಹೌದು ದೇವಾಂಶ್, ರಾತ್ರಿ ಕದ್ದಿರೋ ದುಡ್ಡು ಬೆಳಗ್ಗೆ ಅಷ್ಟೊತ್ತಿಗೆ ಹೇಗೆ ಖರ್ಚಾಗುತ್ತೆ? ಎಲ್ಲಾದ್ರೂ ಬಚ್ಚಿಟ್ಟಿರ್ತಾರೆ. ರಾಜ ಕುಟುಂಬ ಬರತ್ತೆ, ನಮ್ ಕಷ್ಟನೆಲ್ಲ ತೀರಿಸ್ತಾರೆ ಅಂತ ತುಂಬಾ ಆಸೆಯಿಂದ ಎಲ್ರೂ ಕಾಯ್ತಿರ್ತಾರೆ. ಅವ್ರ ಆಸೆನ ಹಾಳ್ ಮಾಡ್ಬೇಕು ಅನ್ನೋ ಕೆಟ್ಟ ಬುದ್ಧಿ ನಿನಗ್ಯಾಕೋ ಬಂತು? ನಿನ್ನಂಥವ್ರನ್ನ ಗಲ್ಲಿಗೆ ಹಾಕ್ಬೇಕು. ಅಕ್ಕ, ನಿಮ್ ಜೊತೆ ಮಾತಾಡೋದಿಕ್ಕೆ ಅಸಹ್ಯ ಅನ್ನಿಸ್ತಿದೆ. ನಮ್ಗೂ ಹಾಗೆ ಇದೆ ಅಕ್ಕ. ಆದ್ರೂ ಆಸೆ ನಿರಾಸೆ ಆಗೋದು ರೈತರಿಗಲ್ಲ, ನಿಮಗೆ. ಅವರು ನೀವು ದುಡ್ಡು ಕೊಟ್ರು ಕೊಡದೇ ಇದ್ರು ಹೇಗಾದ್ರೂ ಬದುಕ್ತಾರೆ. ಆದ್ರೆ ಆ ದುಡ್ಡನ್ನ ಅವ್ರಿಗೆ ಹಂಚಿ ನಿಮ್ ಅಧಿಕಾರನ ಉಳಿಸ್ಕೋಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ನಾನ್ ಕೊಡ್ತಿದ್ದೀನಿ ಅಂತ ದೇವಾಂಶಿ ದುಡ್ಡನ್ನ ಕೊಟ್ಟು ಯಾವಾಗ್ಲೂ ರಾಜನ್ ತರ ಇರ್ಬೇಕು ಅನ್ಕೊಂಡಿದ್ದಾನೆ. ನಿಮ್ಮಂತ ಸ್ವಾರ್ಥಿಗಳು ಆ ರೀತಿ ಯೋಚನೆ ಮಾಡ್ತೀರಾ? ನನ್ನ ಮೊಮ್ಮಗನಿಗೆ ಅದರ ಅವಶ್ಯಕತೆ ಇಲ್ಲ. ಮೊದಲು ನೀನು ಆ ದುಡ್ಡು ಕೊಡು. ಕೇಳಿದ್ರೆ ಹೇಳಲ್ಲ ಎಂದು. ಇವರಿಂದ ಆ ದುಡ್ಡನ್ನ ಹೇಗೆ ವಸೂಲ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಏನ್ ಮಾಡ್ತೀಯ ಅಂದ್ರೂ ಕೊಡೋದಿಲ್ಲ, ಸಾಯಿಸ್ತೀಯ ಅಂದ್ರೂ ಸರಿ. ಸಾವು ಅಂದ್ರೆ ಮುಕ್ತಿ ಕಣ. ಆ ಮುಕ್ತಿನ ನಿನಗೆ ಹೇಗೋ ಕೊಡ್ತೀನಿ. ನೀನು ದುಡ್ಡು ಕೊಡೋವರೆಗೂ ನರಕ ತೋರಿಸ್ತೀನಿ ನಿನಗೆ. ಬದುಕೋದಕ್ಕಿಂತ ಸಾಯೋದೇ ವಾಸಿ ಅನ್ಸೋ ಹಾಗೆ ಮಾಡ್ತೀನಿ ನಾನು. ಏನ್ ಮಾಡ್ತೀಯಾ? ಪೊಲೀಸರಿಗೆ ಹಿಡ್ಕೊಡ್ತೀಯಾ? ಜೈಲಿಗೆ ಹಾಕಿಸ್ತೀಯಾ? ನಿಮ್ಮನ್ನ ಜೈಲಿಗೆ ಕಳಿಸಿ ಈ ಮನೆ ಮರ್ಯಾದಿನ ತೆಗೆಯೋದಿಲ್ಲ ಚಿಕ್ಕಮ್ಮ. ಆದ್ರೆ ನಿಮ್ ಪಾಲ್ಗೆ ಈ ಮನೆನೇ ಜೈಲಾಗಿ ಮಾಡ್ತೀನಿ. ನೀವು ಬಾಯ್ ಬಿಡೋವರೆಗೂ ಒಂದು ಹನಿ ನೀರು ಕೂಡ ಕೊಡಲ್ಲ ನಿಮ್ಗೆ. ರಂಗ, ಹಾ ದೇವಾಂಶಣ್ಣ, ಹೇಳಿ ಅಣ್ಣ. ಇವರಿಬ್ರನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕು. ಬಾರಲಿ, ಬರೋ. ಬಿಡ್ರೋ. ಬಾವಾ, ದೇವಾಂಶ್, ಬನ್ನಿ ಅಂತೆ. ನಡಿ. ನಡಿ. ಬಿಡು. ಬಿಡೋ. ಬಿಡು. ಬಿಡ್ರೋ. ನಡೀರಿ. ಏನ್ ಮಾಡ್ತಿದ್ದೀರಾ? ಊರ್ಮಿಳಾ, ಊರ್ಮಿಳಾ, ಡೋರ್ ಕ್ಲೋಸ್ ಮಾಡಿದ್ರಿ, ಬಾಗಿಲು ತೆಗೀರಿ. ಊರ್ಮಿಳಾ, 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 ಊರ್ಮಿಳಾ. ಅವರು ನಿಜ ಬಾಯ್ ಬಿಡೋವರೆಗೂ ಅಲ್ಲೇ ಕೊಳಿತಾ ಇರಲಿ. ಅವ್ರಿಗೆ ಕುಡಿಯೋದಕ್ಕೆ ಒಂದು ಹನಿ ನೀರು ಕೂಡ ಕೊಡೋ ಹಾಗಿಲ್ಲ. ರಂಗ, ವಾಶ್ರೂಮ್ ಕನೆಕ್ಷನ್ ಕೂಡ ಸ್ಟಾಪ್ ಮಾಡು. ಆಯ್ತು ಅಣ್ಣ. ಉಂಡ್ ಮನೆಗೆ ದ್ರೋಹ ಬಗೆಯುವಂಥವ್ರಿಗೆ ಇಂಥ ಶಿಕ್ಷೆನೇ ಆಗಬೇಕು. ಈಗಲೇ ಆ ಕೆಲಸ ಮಾಡ್ತೀನಿ. ಇರೋ ದುಡ್ಡನ್ನ ಇವ್ರು ತಗೊಂಡ್ಬಿಟ್ರು. ಕಂಪನಿ ಅಕೌಂಟಿಂದ ತಗೊಳಕ್ಕಾಗಲ್ಲ. ಈಗ ಊರಿಗೆ ಹೇಗೆ ಹೋಗೋದು? ಊರ ಹಬ್ಬ ಹೇಗೆ ಮಾಡೋದು? ಅನಾವಶ್ಯಕವಾಗಿ ಮಾತು ಕೇಳಬೇಕಾಗುತ್ತೆ.
ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನೋ ಸಮಯದಲ್ಲಿ ಈ ಆತಂಕ ಯಾಕೆ? ಈ ಆತಂಕ ನನ್ನಿಂದಾನೇ ಆಗಿದ್ದು ಅತ್ತೆ, ಆದ್ರೆ ಭಾವಂಗೋಸ್ಕರನೇ ಮಾಡಿದ್ದು. ಚಿಂತೆ ಮಾಡಬೇಡಿ ಅತ್ತೆ, ನೀವು ಆಸೆ ಪಟ್ಟ ಹಾಗೆ ಆ ದುಡ್ಡು ಖಂಡಿತ ಅವ್ರಿಗೆ ಸೇರುತ್ತೆ. ಹೇಗಮ್ಮ? ಹೇಗೆ ಅಂದ್ರೆ ಏನು, ಅವ್ರನ್ನ ಒಳ ಕೂಡ ಹಾಕಿ ಊಟ ನೀರು ಕೊಡಲ್ಲ ಅಂತಿದೀವಲ್ಲ, ಅವರೇ ಇವಾಗ ಬಾಯ್ಬಿಟ್ಟು ಹೇಳ್ತಾರೆ. ಪ್ಲೀಸ್ ಬಾಗಲ್ ತೆಗೀರಿ. ಬಾಗಿಲು ತೆಗೀರಿ, ಊರ್ಮಿಳಾ, ನಿಮ್ಗೆ ಹೇಳ್ತಿರೋದು. ಊರ್ಮಿಳಾ, ಊರ್ಮಿಳಾ. ಅಯ್ಯೋ, ಇವಾಗ ಹಾಯಾಗಿ ನೆಮ್ಮದಿಯಾಗಿದ್ಯಮ್ಮ. ರೂಮಲ್ಲಿ ತಳ್ಳಿ ಕೂಡ ಹಾಕಿದ್ರೆ ನಿನಗೆ ಹಾಯ್ ಅನ್ನಿಸ್ತಿದ್ಯಾ? ಹಾಕಿದ್ರು ಆದ್ರೆ ಅವ್ರ ಮನೆ ಆಚೆ ಹೋಗಲ್ವಲ್ಲ, ಅಷ್ಟು ಸಾಕು. ಇವ್ರು ದುಡ್ಡು ತರ್ತಾರೆ ಅಂತ ರೈತರು ಕಾದು ಕಾದು ಇಂಥವ್ರನ್ನ ನಾವು ನಂಬ್ಕೊಂಡಿದ್ದು ಅಂತ ಇವ್ರನ್ನ ಬೈಕೋತಾರೆ. ಬೇರೆ ಯಾವ ಕಡೆಯಿಂದಾದ್ರೂ ದುಡ್ಡು ತಗೊಂಡು ಹೋದ್ರೆ ಇಷ್ಟು ಕೋಟಿ ಆಸ್ತಿ ಇದೆ, 5-10 ಕೋಟಿ ತರಕ್ಕಾಗಲ್ವಾ? ಎಷ್ಟು ಕೋಟಿ ಇದ್ರೆ ಏನಮ್ಮ, ಅದು ಕಂಪ್ನಿ ದುಡ್ಡು, ಶೇರ್ ಹೋಲ್ಡರ್ಸ್ ಇರ್ತಾರೆ. ಯಾರಿಗೂ ಹೇಳ್ದೆ ಇಷ್ಟ ಆದಷ್ಟು ದುಡ್ಡು ತಗೋತೀನಿ ಅಂದರೆ ಯಾರು ಒಪ್ಪಲ್ಲ. ಈಗ ಅವರು ಊರಿಗೆ ಹೋಗೋಕ್ಕಾಗಲ್ಲ, ನಾವು ಗೆದ್ದಂಗೆ. ಗೆದ್ದಿದ್ದು ನೀವಲ್ರು. ನನ್ನ ಭಾವನ ಮೇಲೆ ಯಾವುದೇ ರೀತಿ ಕುತಂತ್ರ ಮಾಡ್ದಿರಾ ನಿಮ್ಮನ್ನ ರೂಮಲ್ಲಿ ಕೂಡ ಹಾಕೋ ಹೋಗಿ ಮಾಡಿ ನಾನೇ ಗೆದ್ದಿರೋದು. ಆ ದುಡ್ಡು ಸಿಗೋವರೆಗೂ ಭಾವ ಅಂತೂ ಊರಿಗೆ ಹೋಗಲ್ಲ. ನನ್ನ ಮಗು ಹೇಳ್ದ ಹಾಗೆ ನನ್ನ ಕನಸು ಕನಸಾಗಿ ಉಳ್ದು ಹೋಗುತ್ತೆ. ನನ್ನ ಪೂಜೆ ಫಲಿಸ್ತು. ಅದೇನೋ ಸರಿ ಕಣೋ, ನಾವ್ ಈ ರೂಮಿಂದ ಯಾವಾಗ ಆಚೆ ಹೋಗೋದು? ನಿಜ ಹೇಳ್ದೆ ಇದ್ರೆ ಇವ್ರು ಆಚೆ ಬಿಡೋದಿಲ್ಲ. ಯಾವಾಗಾದ್ರೂ ನಿಜ ಹೇಳ್ಬೇಕಲ್ವಾ? ಆ ಉತ್ಸವ ಪೂರ್ತಿ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡಿದ್ರೆ ಸಾಕಮ್ಮ. ಆಮೇಲೆ ನಾವು ನಿಜ ಹೇಳಿದ್ರು ಆ ದುಡ್ಡು ಅವ್ರಿಗೆ ಸಿಕ್ಕಿದ್ರೂ ಉಪಯೋಗ ಇರಲ್ಲ ಅಮ್ಮ. ಆದ್ರೆ ಅಲ್ಲಿವರೆಗೂ ನಾವಿಲ್ಲಿ ಹೇಗೋ ಇರೋದು? ತಿನ್ನೋಕೆ ಕುಡಿಯೋದಕ್ ನೀರ್ ಕೂಡ ಕೊಡ್ಬೇಡ ಅಂತ ಹೇಳಿದಾನಲ್ಲ ದೇವಾಂಶ್. ಇಲ್ಲ ಅಂದ್ರೆ ಬೇಡ ಅಮ್ಮ, ಏನ್ ಮಾಡಕ್ಕಾಗಲ್ಲ. ಮಹಾಭಾರತ ಕೇಳಿದ್ಯಲ್ವಾ, ಎಲ್ರು ಅದು ಕೌರವರು ಪಾಂಡವರು ಯುದ್ಧ ಅಂತ ಮಾತ್ರ ಅನ್ಕೋತಾರೆ. ಆದ್ರೆ ಕೌರವ್ರ ಪಕ್ಕನೇ ಇದ್ದು ಅವ್ರ ನಾಶ ಕೋರ್ದಂತ ಶಕುನಿ ಕತೆ ಅಂತ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋದು. ಆ ಶಕುನಿ ಹೇಗ್ ಬದುಕ್ದ ಅಂತ ಗೊತ್ತಲ್ವಾ? 16 ವರ್ಷ ಅವ್ರ ಪಕ್ಕದಲ್ಲೇ ಇದ್ದು ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಸೇಡ್ ತೀರ್ಸ್ಕೊಂಡ. ಅಂಥದ್ರಲ್ಲಿ ನಾವು ಒಂದು 10 ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? 10 ದಿನನ ಪ್ರಾಣ ಹೋಗತ್ತೆ ಅನಿಸ್ತಿದೆ ಕಣೋ. ಸೇಡ್ ತೀರ್ಸ್ಕೋಬೇಕು ಅಂತಿರೋ ನಮ್ಮ ಹಠಾನೆ ನಮ್ಮ ಪ್ರಾಣನ ಕಾಪಾಡುತ್ತೆ. ಇಲ್ಲ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇವತ್ತೇ ಏನಾದರೂ ದಾರಿ ಸಿಗುತ್ತೆ. ಅಲ್ಲಿವರೆಗೂ ಕಾಯ್ತಾರಣ. ಆದರೆ ಯಾವ ಕಾರಣಕ್ಕೂ ಬಾಯಿ ಬಿಡಬಾರ್ದು ನಾವು. ಹಾ, ಹಲೋ ಸರ್, ನಾನು ದೇವಾಂಶ್ ಮಾತಾಡ್ತಿರೋದು. ಅದು ನನಗೆ ಸ್ವಲ್ಪ ಹಲೋ ಏನ್ ಹೇಳಿದ್ರು ಕಂದ? ಇದ್ದಕ್ಕಿದ್ದ ಹಾಗೆ ಬೇಕು ಅಂದರೆ ಹೇಗೆ ಕೊಡ್ತಾರಮ್ಮ? ನಮ್ಮ ಪರಿಸ್ಥಿತಿನೇ ಹಾಗಿದೆ ಅಮ್ಮ. 1000 ಕೋಟಿ ಆಸ್ತಿ ಇದ್ರೂ ಸಮಯಕ್ಕೆ ಬೇಕಾಗಿರೋ 5 ಕೋಟಿ ಸಿಗದೆ ಒದ್ದಾಡ್ತಾ ಇದ್ದೀವಿ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ದೇವಾ, ದುಡ್ಡಿಲ್ದೇನೆ ನಾವು ಹೋಗೋಣ. ದುಡ್ಡು ಇವತ್ತಿಲ್ದಿದ್ರೆ ನಾಳೆ ಅರೇಂಜ್ ಮಾಡೋಣ. ಅವರಿಗೆ ನಮ್ಮ ಮಾತುಗಳಿಂದ ಧೈರ್ಯ ತುಂಬೋಣ. ದಶರಥ ಕೊಟ್ಟ ಮಾತನ್ನ ನಾವು ತಪ್ಪಬಾರ್ದು. ಏನಪ್ಪ ಇದು, ದುಡ್ಡಿಲ್ಲ ಅಂದ್ರೆ ಬಾವ ಊರಿಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಊರಿಗೆ ಹೋಗ್ತೀನಿ ಅಂತಿದಾರಲ್ಲ. ಅಂದರೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ, ಕಾಯ್ತಾ ಇರ್ತಾರೆ ನಮಗೋಸ್ಕರ. ಪೂರ್ತಿ ಕೊಡದೇ ಇರಕ್ಕಾಗಲ್ವಲ್ಲ ಕಂದ. ಇವತ್ತೇ ಎಲ್ಲಾನು ಕೊಡೋ ಅಗತ್ಯ ಇಲ್ಲ. ಅದಕ್ಕಿಂತ ಬೆಲೆ ಬಾಳೋ ಮಾತು ಅವ್ರಿಗೆ ಮುಖ್ಯ. ಹೌದು ದೇವಾಂಶ್, ದುಡ್ಡನ್ನ ಅರೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೂ ಸಾಕಾಗತ್ತೆ. ಅವರು ನಂಬಿಡ್ತಾರೆ. ಈ ಮನೆಯವರು ಮಾತಿಗೆ ತಪ್ಪಲ್ಲ ಅನ್ನೋ ನಂಬಿಕೆ ಅವ್ರಿಗಿದೆ. ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಇರೋ ನಂಬಿಕೆ ಹೊರಟೋಗತ್ತೆ. ಸರಿ ಅಮ್ಮ, ಹೋಗೋಣ.
ವೈದೇಹಿಯಲ್ಲಿ ಹೀಗೆ ಯೋಚಿಸ್ತಾರೆ ಅಂತ ನಾನು ಅನ್ಕೊಳ್ಳೇ ಇಲ್ವಲ್ಲ. ಇವಾಗ ಏನಪ್ಪ ಮಾಡ್ಲಿ? ಬಾಬಾ ಕ್ಷೇಮವಾಗಿರ್ಬೇಕು ಅಂದ್ರೆ ಅವ್ರ ಊರಿಗೆ ಹೋಗ್ಬಾರ್ದು. ಹೇಗೋ ಹೊರಟೆ ಹೋಗ್ತಾರೆ ಅನ್ನೋ ಹಾಗಿದೆ. ಅವ್ರು ಹೋಗದೆ ಇಲ್ಲೇ ಇರಬೇಕು ಅಂದ್ರೆ ನಾನೇನ್ ಮಾಡಬೇಕು? ಅವ್ರನ್ನ ಹೇಗೆ ತಡೆಯೋದು? ಇಲ್ಲೇ ಇರ್ತೀಯ ಬಾವ. ನೀನು ನನಗೋಸ್ಕರ ಮಾತ್ರನೇ ಇಲ್ಲಿರ್ತೀಯ. ನೀನು ಹೋಗದೆ ಇರಬೇಕು ಅಂದರೆ ನನಗೆ ನಾನೇನಾದರೂ ಮಾಡ್ಕೋಬೇಕು. ನಾನು ಅಪಾಯದಲ್ಲಿರಬೇಕು. ಆವಾಗಲೇ ನನಗೇನಾಗುತ್ತೋ ಅನ್ನೋ ಭಯದಲ್ಲಿ ನನ್ನನ್ನು ಬಿಟ್ಟು ನೀನು ಹೋಗದೆ ಇಲ್ಲೇ ಇರ್ತೀಯ. ನಿನ್ನಲ್ಲಿ ಆ ಭಯ ಹುಟ್ಟಿಸ್ಬೇಕು. ವೈದೇಹಿ, ವೈದೇಹಿ, ಏನಾಯ್ತು ವೈದೇಹಿ? ವೈದೇಹಿ, ವೈದೇಹಿ, ಏನಾಯ್ತು ವೈದೇಹಿ, ವೈದೇಹಿ, ಏನಾಯ್ತು ದೇವಾಂಶ್? ವೈದೇಹಿ, ಏನಾಯ್ತು ಮೊರೆ? ವೈದೇಹಿ, ವೈದೇಹಿ ಏನಾಯ್ತು? ವೈದೇಹಿ, ಕಣ್ಬಿಡು ವೈದೇಹಿ. ದೇವಾಂಶ್ ಏನಾಯ್ತು? ಏನೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಏನಾಯ್ತು ವೈದೇಹಿ ನಿನಗೆ? ವೈದೇಹಿ, ರಂಗ ನೀರ್ ತಗೊಂಬ. ಸರಿ ಮೊರೆ. ವೈದೇಹಿ, ವೈದೇಹಿ ಎದ್ದೇಳು. ವೈದೇಹಿ, ಕಣ್ ತೆಗಿ. ವೈದೇಹಿ, 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 ತಗೊಳ್ಳಿ ಮೊರೆ. ವೈದೇಹಿ, 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 ವೈದೇಹಿ. ನಮ್ಗೆ ಕಾಯ್ತಾ ಇರ್ತಾರೆ. ಬಾವಾ, ಅತ್ತೆನ, ಅಜ್ಜಿನ, ಅಕ್ಕನ್ನ ನೀವು ಕರ್ಕೊಂಡು ಹೋಗಿ ಅಲ್ಲಿಗೆ. ಏನ್ ಮಾತಾಡ್ತಿದ್ಯಾ ವೈದೇಹಿ? ನಿನ್ನನ್ನ ಈ ಪರಿಸ್ಥಿತಿನಲ್ಲಿ ಬಿಟ್ಟು ನಾವ್ ಹೇಗ್ ಹೋಗೋದು? ನಾವ್ ಅವ್ರಿಗೆ ವಿಷಯ ತಿಳಿಸ್ತೀವಿ, ಅವ್ರು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳ್ತಾರೆ ಅಕ್ಕ, ಆದ್ರೆ ಅವ್ರ ಆಸೆ ನಿರಾಸೆ ಆಗೋಗುತ್ತೆ. ಬಾವ ನನ್ನ ನೋಡ್ಕೊಳ್ತಾರೆ. ಬಾವನ್ ಬದಲು ನೀವು ಲಕ್ಕಿ ಬಾವ ಊರಿಗೆ ಹೋಗಿ. ಅತ್ತೆ ಮತ್ತೆ ಅಜ್ಜಿನೂ ಕರ್ಕೊಂಡು ಹೋಗಿ. ಅಲ್ಲಿ ನಡಿಬೇಕಾಗಿರೋದು ನಿಮ್ ಕೈಯಾರೇನೆ ನಡೆಸ್ಕೊಡಿ. ಹೌದು, ಅದಕ್ಕೆ ವೈದೇಹಿ ಹೇಳ್ತಿರೋದು ನಿಜಾನೇ. ನಾನು ವೈದೇಹಿ ನೋಡ್ಕೊಂಡು ಇಲ್ಲೇ ಇರ್ತೀನಿ. ನೀವು ಅಣ್ಣ ಇದ್ದೀರಾ ಅಲ್ವಾ? ನಾನಿಲ್ಲ ಅಂದ್ರೂ ಯಾವ ಸಮಸ್ಯೆನೂ ಆಗೋದಿಲ್ಲ. ಹಾಂ, ನೀವು ಹೋಗಿ ಬನ್ನಿ, ಅದಕ್ಕೆ. ರಂಗ, ನೀನು ಅವ್ರ ಜೊತೆಗೆ ಹೋಗು. ನಾನು ವೈದೇಹಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೀನಿ. ಅಣ್ಣ, ಹೋಗಿ ಬನ್ನಿ. ಬಾ ವೈದೇಹಿ.